ಈ ಕಲ್ಲಂಗಡಿ ಬೇಸಿಗೆ ಬಂದಿದೆ, ಯಾವ ಹೌದು. ಕಲ್ಲಂಗಡಿ ವ್ಯಾಪಾರ ಆಗ್ತಿದೆ? ಅಲ್ಲ ಇವಾಗ ಚೆನ್ನಾಗಿ ಆಗ್ತಾ ಇದೆ ಸರ್ ಇವಾಗ ವ್ಯಾಪಾರ. ಹೋದ ವರ್ಷಕ್ಕಿಂತ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಯಾರು ಕುಡಿತಾ ಇಲ್ಲ. ಇವಾಗ ಕಲ್ಲಂಗಡಿ ಹಣ್ಣು ಸ್ವಲ್ಪ ಜನಗಳು ತಿಂತಾ ಇದ್ದಾರೆ. ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಟೇಸ್ಟು ಚೆನ್ನಾಗಿದೆ ಈ ಸಲ. ಹಾಂ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಗಿರಾಕಿಗಳು ಬಂದು ತಿಂತಾ ಇದ್ದಾರೆ ಇವಾಗ. ಎಲ್ಲಿಂದ ತರಿಸ್ಕೊತೀರಾ ಸರ್ ಇದು? ನಾವಿದು ತಮಿಳ್ನಾಡಿಂದ ಬರ್ತೈತೆ, ಆಂಧ್ರದಿಂದನೂ ಬರುತ್ತೆ. ತಮಿಳ್ನಾಡ್ದು ಭಾರಿ ಟೇಸ್ಟ್ ಇದೆ ಇವಾಗ, ಒಳ್ಳೆ ಸೇಲ್ ಇದೆ ಇವಾಗ. ಶೀನು ಬರ್ತೈತೆ ಇವಾಗ. ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ವ್ಯಾಪಾರ, ಈ ವರ್ಷ ಸ್ವಲ್ಪ ಜಾಸ್ತಿ ಆಗಂಗಿದೆ ಇವಾಗ. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ. ಬಿಸಿಲು ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಕಲ್ಲಂಗಡಿ ತಿನ್ನೋಕ್ಕೆ ಬರ್ತಾರೆ ಜನಗಳು. ಏನ್ ರೇಟ್ ಅಂತ? ನಾವು ಇವಾಗ ಬಂದು 30 ರೂಪಾಯಿ ಕೆಜಿ ಮಾಡ್ತಾ ಇದ್ದೀವಿ. ಇಲ್ಲಿ 30 ರೂಪಾಯಿ ಇದೆ ಇವಾಗ. ಸೇಲ್ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಈ ಸಲ. ಕೊಂಡ್ಕೊಳ್ಳೋಕ್ಕೂ ಜಾಸ್ತಿ ಆಗಿದೆ ರೇಟು? ಹೌದು, ಜಾಸ್ತಿ ಆಗಿದೆ ಇವಾಗ. ನೋಡಿ ಅಲ್ಲಿ ವಾರ ನಡೀತಾ ಇದೆ, ಲಾರಿಗಳು ಡೀಸೆಲ್ ಸಿಗ್ತಾ ಇಲ್ಲ, ಅದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇವಾಗ 30 ಅಲ್ಲೇ 25-28 ರೂಪಾಯಿ ಇದೆ ಅಲ್ಲಿ ತೋಟದಲ್ಲಿ. ನಾವು ಅಲ್ಲಿಂದ ಬಾಡಿಗೆ ಕೊಟ್ಟು ತೊಗೊಂಬಂದು ಮಾರಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ವ್ಯಾಪಾರ ಆಗುತ್ತೆ ಬಿಸ್ಲಿಗೆ ಚೆನ್ನಾಗಿ. ಹೋದ ವರ್ಷಕ್ಕಿಂತ ಈ ವರ್ಷ ಏನ್ ರೇಟ್ ಜಾಸ್ತಿ ಆಗಿದೆ ಅಂತ? ಹೋದ ವರ್ಷ ಬಂದು ನೋಡಿ 12, 13, 15, 18 ಸಿಗೋದು. ಈ ಸಲ 25-28 ಅಲ್ಲೇ ಆಗ್ಬಿಟ್ಟಿದೆ ತೋಟದಲ್ಲಿ. ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಈ ಸಲ. ವಾರ್ ಎಫೆಕ್ಟ್ ಕಲ್ಲಂಗಡಿ ಮೇಲೆ ಬಿದ್ದಿದೆ. ಹಾಂ ಹೌದು, ಬೀಳುತ್ತೆ. ಯಾಕಂದರೆ ಡೀಸೆಲ್ ಸಿಗ್ತಾ ಇಲ್ಲ ಅಲ್ಲಿ. ಇರಾನು ಇಸ್ರೇಲಲ್ಲಿ ವಾರ್ ನಡೀತಾ ಇದೆ ಅಲ್ವಾ, ಅದರಿಂದ ಸ್ವಲ್ಪ ರೈಟ್ ಆಗಿದೆ.